ಮೈಸೂರಿನಲ್ಲಿ ಕಬಡ್ಡಿ ಅಭ್ಯಾಸ ನಡೆಸ್ತಾ ಇದ್ದಂತ ಸಂದರ್ಭದಲ್ಲಿ ಅಥವಾ ಅಭ್ಯಾಸ ಪಂದ್ಯದ ಸಂದರ್ಭದಲ್ಲಿ ವಿದ್ಯಾರ್ಥಿಯೋರ್ವ ಸಾವನ್ನಪ್ಪಿಟ್ಟಿದ್ದಾನೆ. ರೈಡ್ಗೆ ಹೋಗುವಂತ ಸಂದರ್ಭದಲ್ಲಿ ರೈಡ್ಗೆ ಹೋಗಿ ವಾಪಸ್ ಆಗುವಾಗ ಕಂಬಕ್ಕೆ ತಲೆ ಡಿಕ್ಕಿ ಹೊಡೆದಿದೆ ಅಂತ ತಿಳಿದು ಬಂದಿದೆ. ಶಾರದಾದೇವಿ ನಗರದ ಶಾರದಾ ಶಾಲೆಯಲ್ಲಿ ಸಂಭವಿಸಿರುವಂತ ದುರ್ಘಟನೆ ಇದು. ಗಂಭೀರವಾಗಿ ಗಾಯಗೊಂಡಿದ್ದಂತ ಆಕಾಶ್ನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಆಕಾಶ್ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲೇ ಪ್ರಕರಣ ದಾಖಲಾಗಿದೆ. ನೋಡ್ತಾ ಇದೀವಲ್ಲ, ಆಕಾಶ್ ಅನ್ನುವಂಥ ಹುಡುಗ ಮೃತಪಟ್ಟಿರೋದು. ಕಬಡ್ಡಿ ಆಡುವಂಥ ಸಂದರ್ಭದಲ್ಲಿ ಈ ಥರದ ಅನಾಹುತ ಸಂಭವಿಸಿದೆ ಅಂತ ಅಂದರೆ ಸಹಜವಾಗಿ ಬಹಳ ಬೇಸರವಾಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದರೆ, ಬಹುಶಃ ಆ ಕ್ರೀಡಾಂಗಣದಲ್ಲಿ ಅಲ್ಲೇನು ಕಬಡ್ಡಿ ಆಡೋದಕ್ಕೆ ಒಂದು ಕೋರ್ಟನ್ನು ಸಿದ್ಧಪಡಿಸಲಾಗಿತ್ತು, ಅದರ ಅಕ್ಕಪಕ್ಕನೂ ಕೂಡ ಭಾಳಷ್ಟು ಕಂಬಗಳಿದ್ವು ಅಂತ ಕಾಣಿಸುತ್ತೆ. ಅಂದರೆ ಅದು ವಾಲಿಬಾಲ್ಗೋ ಅಥವಾ ಖೋಖೋನೋ ಬೇರೆ ಬೇರೆ ಆಟಗಳಿಗೋಸ್ಕರ ಅಲ್ಲಿ ಕಂಬಗಳನ್ನ ನೆಡಲಾಗಿತ್ತೋ ಏನೋ. ಆದರೆ ಆಕಾಶ್ ಬಹುಶಃ ರೈಡ್ಗೆ ಹೋಗಿ ವಾಪಸ್ ಆಗುವಂಥ ಸಂದರ್ಭದಲ್ಲಿ ಹಾಗೆ ಹುಗಿಯಲಾಗಿದ್ದಂಥ ಕಂಬವೊಂದಕ್ಕೆ ಡಿಕ್ಕಿ ಹೊಡೆದಿದ್ದಾರೆ. ಪರಿಣಾಮ ಸ್ಥಳದಲ್ಲೇ ಅವರು ಭಾಳ ಅಸ್ವಸ್ಥರಾದರು. ಆನಂತರಲ್ಲೇ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಕೂಡ ಬದುಕಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ರಾಮ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ರಾಮ್, ಹೇಗೆ ಸಂಭವಿಸಿದ್ದು ರಾಮ್ ಇದು ಘಟನೆ? ಯಾಕಂತಂದ್ರೆ ಕಬಡ್ಡಿ ಕೋರ್ಟ್ನಲ್ಲಿ ಕಂಬ ಅಂತಂದ್ರೆ ಬಹುಶಃ ಕೋರ್ಟ್ನ ಅಕ್ಕಪಕ್ಕದಲ್ಲಿ ಏನಾದ್ರು ಹುಗಿಯಲಾಗಿದ್ದಂಥ ಕಂಬಕ್ಕೆ ಏನಾದ್ರು ಡಿಕ್ಕಿ ಹೊಡೆದಿಂಗಾಗಿದ್ದ, ಏನ್ ಕತೆ ರಾಮ್? ಮಲ್ತೇಶ್, ಕಬಡ್ಡಿ ಅಭ್ಯಾಸ ಪಂದ್ಯದ ವೇಳೆ ವಿದ್ಯಾರ್ಥಿಯೊಬ್ಬ ಸಾವನ್ನಪ್ಪಿರುವಂತಹ ಘಟನೆ ಮೈಸೂರಿನ ಶಾರದಾದೇವಿ ನಗರದ ಶಾರದಾ ಶಾಲೆಯಲ್ಲಿ ನಡೆದಿದೆ. ಪ್ರಮುಖವಾಗಿ ಈ ಒಂದು ಶಾಲೆಯ ಆವರಣದಲ್ಲಿ ಯಾವುದೇ ರೀತಿಯಾದ ಆಟದ ಮೈದಾನ ಇರಲಿಲ್ಲ. ಶಾಲೆಯ ಒಳ ಆವರಣದಲ್ಲೇ ಅಭ್ಯಾಸ ಪಂದ್ಯವನ್ನು ನಡೆಸಲಾಯಿತು. ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಕಬಡ್ಡಿ ಪಂದ್ಯ ಆಯೋಜನೆಯಾಗಿತ್ತು. ಅದಕ್ಕಾಗಿ ಶಾಲೆಯವರು ಅಭ್ಯಾಸವನ್ನ ಮಾಡಿಸ್ತಾ ಇದ್ರು. ಮತ್ತೆ ಶಾಲೆಯ ಬೇಜವಾಬ್ದಾರಿಯಿಂದಲೇ ಆ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ ಅಂತೇಳಿ ಪೋಷಕರು ಸಹ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಶಾಲೆಯ ಆವರಣದಲ್ಲಿ ಸಾಕಷ್ಟು ಕಂಬಗಳಿದ್ವು. ಅದರ ಮಧ್ಯೆನೇ ಕಬಡ್ಡಿ ಕೋರ್ಟ್ ಅನ್ನು ಸಹ ಸಿದ್ಧಪಡಿಸಲಾಗಿತ್ತು. ಅಲ್ಲೇ ಮಕ್ಕಳಿಗೆ ಅಭ್ಯಾಸವನ್ನ ಮಾಡಿಸಲಾಗ್ತಾ ಇತ್ತು. ಈ ವೇಳೆ ಏನು ಆಕಾಶ್ ಅಂತ 15 ವರ್ಷದ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಆತ ಸಹ ಕಬಡ್ಡಿ ಅಭ್ಯಾಸ ಪಂದ್ಯದಲ್ಲಿ ಭಾಗಿಯಾಗಿದ್ದ. ರೇಡ್ ಅನ್ನ ಮಾಡಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಎಲ್ರಿಗೂ ಸಹ ಏನು ಆಟದ ಮೇಲೆ ಹೆಚ್ಚಿನ ಗಮನವಿರುತ್ತದೆ. ಹೀಗಾಗಿ ಅಲ್ಲೇ ಆ ಕೋರ್ಟ್ ನ ಒಳಭಾಗದಲ್ಲೇ ಆ ಒಂದು ಕಂಬ ಇತ್ತು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಆ ಕಂಬಕ್ಕೆ ಆತನ ತಲೆ ಬಡಿದಿದೆ. ತಕ್ಷಣ ಆತನನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕಾಶ್ ಈಗ ಮೃತಪಟ್ಟಿದ್ದಾನೆ. ಸರಸ್ವತಿಪುರಂ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ಸಹ ನಡೆಸ್ತಾ ಇದ್ದಾರೆ. ಪೋಷಕರು ಮಾಡುವ ಆರೋಪದ ಪ್ರಕಾರ ಶಾಲೆಯಲ್ಲಿ ಯಾವುದೇ ರೀತಿಯಾದಂತಹ ಆಟದ ಮೈದಾನವಿಲ್ಲ. ಮತ್ತೆ ಶಾಲೆಯೂ ಸಹ ಸಾಕಷ್ಟು ಕಿರಿದಾಗಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ನಾವು ಮನವಿಯನ್ನ ಮಾಡಿದ್ದು. ಅಂದ್ರೆ ಒಂದು ಶಾಲೆಗೆ ಪ್ರಮುಖವಾಗಿ ಆಟದ ಮೈದಾನ ಇರಬೇಕು ಅಂತೇಳಿ. ಆದ್ರೆ ಈ ಬಗ್ಗೆ ಯಾರೂ ಗಮನ ಹರಿಸಲಿಲ್ಲ. ಹೀಗಾಗಿ ಶಾಲೆಯವರ ಒಂದು ಬೇಜವಾಬ್ದಾರಿತನದಿಂದಾಗಿಯೇ ನಮ್ಮ ಮಗ ಸಾವನ್ನಪ್ಪಿದ್ದಾನೆ ಅಂತೇಳಿ ಒಂದು ದೂರನ್ನು ಸಹ ನೀಡಿದ್ದಾರೆ. ಸರಸ್ವತಿಪುರಂ ಪೊಲೀಸರು ತನಿಖೆಯ ನಂತರವಷ್ಟೇ ಒಂದು ಸಾವಿಗೆ ನಿಖರವಾದಂತಹ ಕಾರಣ ತಿಳಿದು ಬರ್ಬೇಕಾಗಿದೆ. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ರಾಮ್.